ನಿಮ್ಮ ಚಾನೆಲ್ ಎಲ್ಲ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಹಿಂದಿನ ಎಪಿಸೋಡ್ 1ರಲ್ಲಿ ನಮ್ಮ 2 ವಿಷಯಗಳ ಬಗ್ಗೆ ನಾನು ಪ್ರಸ್ತಾವ ಮಾಡಿದ್ದೆ. ಒಂದು 32 ತಿಂಗಳ ಅರಿಯರ್ಸು ಮತ್ತು ಒಂದು 24ರ ಜಾರಿಗೆ ಬರಬೇಕಾಗಿರುವ ವೇತನ ಒಪ್ಪಂದಗಳ ಬಗ್ಗೆ ನಾನು ಹೇಳ್ತಿರೋದೇ ವಾಸ್ತವ ಈ ಪ್ರಸ್ತುತ ಇರತಕ್ಕಂಥ ಕೆಲವು ಸಮಸ್ಯೆಗಳ ಬಗ್ಗೆ. ಇವತ್ತು ಕಾರ್ಮಿಕರು ಅನೇಕ ಸಮಸ್ಯೆಗಳನ್ನ ಇವತ್ತು ದಿನ ದಿನ ಅನುಭವಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ನಮ್ಮ ಈ ಕೆಲವು ಆರ್ಥಿಕ ಸೌಲಭ್ಯಗಳ ಬಗ್ಗೆ, ನಮ್ಮ ಹಿಂದಿನ ಒಪ್ಪಂದಗಳಾಗಿರ್ತಕ್ಕಂತಹ ಕೆಲವು ಒಪ್ಪಂದಗಳ ಜಾರಿಯನ್ನು ಮಾಡದಿರೋ ಬಗ್ಗೆ ನಿಮ್ಮಲ್ಲಿ 2 ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಡಿ ಎ ಇವತ್ತು ಸರ್ಕಾರ ನಮ್ಮ ಅಗ್ರಿಮೆಂಟ್ಗಳ ಪ್ರಕಾರ ಸರ್ಕಾರ ಯಾವಾಗ ಡಿ ಎಗಳನ್ನು ಜಾರಿಗೆ ತರ್ತದೆ ಆ ದಿನಾಂಕದಿಂದ ಆ ಮೊತ್ತವನ್ನು ಆಟೋಮೆಟಿಕ್ಕಾಗಿ ಅಂದರೆ ತಪ್ಪದೇನೆ ಅದು ನಮ್ಮ ನೌಕರು ಕೂಡ ನಮ್ಮ ಅನ್ವಯಿಸಬೇಕು ಅಂತೇಳಿ ಕಳೆದ 50-60 ವರ್ಷಗಳಿಂದ ಬಂದಂಥ ಒಂದು ಸಾರಿಗೆ ಒಪ್ಪಂದ. ಅದು ಆ ಒಪ್ಪಂದ ರೀತಿ ಇವತ್ತು 2 ನಮ್ಮ KSRTCಲಿ ಈಗಾಗಲೇ ಸರ್ಕಾರದಲ್ಲಿ 2 ಬಾರಿ ಕಳೆದ ವರ್ಷ ಮತ್ತು ಈ ವರ್ಷ 2 ಬಾರಿ ವೇತನ ಇದನ್ನು ಡಿ ಎನ ಹೆಚ್ಚಿಗೆ ಮಾಡಿದ್ದಾರೆ. ಅದು ಕೂಡ ಇನ್ನೂ ಜಾರಿಗೆ ಬಂದಿಲ್ಲ. ಒಂದು BMTCಲಿ ಕೆಲವು ಬಂದಿಲ್ಲ, ಕೆಲವು ಕಡೆ ಕೊಟ್ಟಿದ್ದಾರೆ, ಕೆಲವು ಕೊಟ್ಟಿಲ್ಲ. ಜೊತೆಗೆ 1/7/22ರಿಂದ ಏನು ಇವತ್ತು ನಮ್ಮ ಸರ್ಕಾರಿ ನೌಕರರಿಗೆ ಏನು ವೇತನ ಹೆಚ್ಚಳ ಆಗಿದೆ ಆ ಸಂದರ್ಭದಲ್ಲಿ 31% ಡಿ ಎನ ಇವತ್ತು ಅವರು ವೇತನಕ್ಕೆ ಬೇಸಿಕ್ ಪೇಗೆ ಮಜ್ಜು ಮಾಡಿ ಅದನ್ನು ವೇತನವನ್ನು ಪೇ ಸ್ಕೇಲ್ನ ಫಿಕ್ಸ್ ಮಾಡಿದ್ದಾರೆ. ನಮ್ಮ ಅಗ್ರಿಮೆಂಟ್ ಏನು ಹೇಳುತ್ತೆ ಅಂದರೆ, ಯಾವಾಗ ನಮ್ಮ ಅಗ್ರಿಮೆಂಟ್ಗಳು 84ರಲ್ಲಿ ಅಥವಾ 80ರಲ್ಲಿ ಆದಂತಹ ಕೈಗಾರಿಕಾ ಒಪ್ಪಂದಗಳಲ್ಲಿ ಮಾಮೂಲಿ ಮಾಡಿದಂಥ ಒಪ್ಪಂದಗಳಲ್ಲಿ ಯಾವಾಗ ಸರ್ಕಾರ ಅಂದರೆ ಸರ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಡಿ ಎನ ಬೇಸಿಗೆ ಮಜ್ಜು ಮಾಡಿದ ಸಂದರ್ಭದಲ್ಲಿ ಆ ದಿನಾಂಕದಿಂದ ಆ ಮೊತ್ತವನ್ನು ನಮ್ಮಲ್ಲಿಯೂ ಕೂಡ ಬೇಸಿಕ್ ಪೇಗೆ ಮಜ್ಜು ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಅದು ಈ ಕೈಗಾರಿಕಾ ಒಪ್ಪಂದ ಮಧ್ಯ ಏನಾಗಿದೆ, ಇವತ್ತು ನಮ್ಮ 1/1/24ರಿಂದ 1/31/2022ವರೆಗೆ ನಮ್ಮದು ಪ್ರಸ್ತುತ ಕೈಗಾರಿಕಾ ಒಪ್ಪಂದದ 4 ವರ್ಷ ಜಾರಿ ಇರುತ್ತೆ. ಇದರ ಈ ಅವಧಿಯ ಮಧ್ಯದಲ್ಲಿ ಏನಾದರೂ ಸರ್ಕಾರ ಡಿ ಎನ ಬೇಸಿಕ್ ಪೇಗೆ ಮಜ್ಜು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಎಷ್ಟು ಮೊತ್ತವನ್ನು ಅವರು ಡಿ ಎನ ಮರ್ಜ್ ಮಾಡ್ತಾರೆ ಅಷ್ಟು ಮೊತ್ತವನ್ನು ಇವರು ಡಿ ಎನ ನಮ್ಮಲ್ಲಿ ಬೇಸಿಕ್ ಡಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡು, ಮುಂಚೆ ಬೇಸಿಕ್ ಪಿ ಡಿ ಎನ್ ಎಸ್ ಪಿ ಅಂತ ಹೇಳ್ತಾ ಇದ್ರು, ಈಗ ಬಿ ಡಿ ಎ ಅಂತ ಹೇಳ್ತಾರೆ. ಆ ಬಿ ಡಿ ಎ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ಬಿ ಡಿ ಎಗೆ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಎಲ್ಲ ಬೆನಿಫಿಟ್ ಕೊಡಬೇಕು, ಗ್ರ್ಯಾಚ್ಯುಟಿ PF, ಆಮೇಲೆ HRA CCA ಏನು OT ಗಿಟಿ ಎಲ್ಲವೂ ಕೂಡ ಅವ್ರಿಗೆ ಅದು ಕೊಡಬೇಕು. ಅಂದರೆ ಅದು ಆ್ಯಸ್ ಗುಡ್ ಆ್ಯಸ್ ಬೇಸಿಕ್ ಪೇ ಇದ್ದಂಗೆ. ಆ ಬಿ ಡಿಗೆ ನೆಕ್ಸ್ಟು ನಮ್ಮ ಮುಂದಿನ ಕೈಗಾರಿಕಾ ಒಪ್ಪಂದ ಆಗುತ್ತಲ್ಲ, ಕೈಗಾರಿಕಾ ಪೇ ಸ್ಕೇಲ್ ಪುನರ್ವಿಮರ್ಶೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಷ್ಟು ಬಿ ಡಿಗೆ ಮತ್ತು ಬೇಸಿಕ್ ಪೇಗೆ ಸಂಪೂರ್ಣ ಮರ್ಜಾಗಿ ಮತ್ತು ಹೊಸ ಪೇ ಸ್ಕೇಲು ಜಾರಿ ಬರ್ತದೆ. ಇದು ನಮ್ಮ ಕೈಗಾರಿಕಾ ಒಪ್ಪಂದ ಅಂತ ಒಂದು ಒಪ್ಪಂದ. ಆದರೆ ಇವತ್ತು 1/7/22ರಿಂದ ಏನಿವತ್ತು ನಮ್ಮ ಸರ್ಕಾರ 30% ಡಿ ಎನ ಬಿ ಡಿ ಆಗಿ ಬಿ ಡಿ ಅಂತ ಕನ್ಸಿಡರ್ ಮಾಡಿದ್ದಾರೆ, ಅದು ಬೇಸಿಕ್ ಪೇಗೆ ಮರ್ಜ್ ಮಾಡಿದ್ದಾರೆ. ಅದನ್ನು ನಮ್ಮ ಸಾರಿಗೆ ಸಂಸ್ಥೆಗಳು ಇನ್ನೂ ಜಾರಿಗೆ ಬಂದಿಲ್ಲ. ನಾವು ಜಾರಿ ತರಬೇಕಾಗುತ್ತೆ, ಕೈಗಾರಿಕಾ ಒಪ್ಪಂದ ಪ್ರಕಾರ ಜಾರಿ ತರಬೇಕಾಗುತ್ತೆ. ನಾವು ಕೂಡ ಮ್ಯಾನೇಜ್ಮೆಂಟನ್ನು ಒತ್ತಾಯ ಮಾಡಿದ್ದೇವೆ, ಅದನ್ನು ಕೂಡಲೇ ಅದನ್ನು ಜಾರಿಗೆ ತನ್ನಿ ಅಂತೇಳಿ. ಆದರೆ ಅದನ್ನು ಜಾರಿಗೆ ತಂದಿಲ್ಲ. ಅದು ನಿಜಕ್ಕೂ ಜಾರಿಗೆ ತರದೇ ಇರೋದು ಇವತ್ತು ಕೈಗಾರಿಕಾ ಒಪ್ಪಂದದ ಉಲ್ಲಂಘನೆ ಆಗುತ್ತೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಮಾಡಿದ ಏನು ಒಪ್ಪಂದ ಇದೆ ಆ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಆ ಉಲ್ಲಂಘನೆ ಮಾಡೋದು ಕೂಡ ಕಾನೂನಿಗೆ ವಿರೋಧ ಆಗುತ್ತೆ. ಕಾನೂನಿಗೆ ವಿರೋಧ ಮಾತ್ರ ಅಲ್ಲ, ಅದಕ್ಕೆ ಜಾರಿ ಮಾಡದೇ ಇರೋದ್ರ ಬಗ್ಗೆ ಅದಕ್ಕೆ ಪನಿಷ್ಮೆಂಟ್ ಕೊಡುವಂತಹ ಪ್ರಾವಿಷನ್ ಕೂಡ ನಮ್ಮ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿದೆ. ಅದನ್ನು ನಾನು ಇದನ್ನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಹಾಗೆ ಆಳ್ದೋಗ್ಗೂ ಒತ್ತಾಯ ಮಾಡ್ತೇನೆ. ಕೂಡಲೇ 1/7/22ರಿಂದ ಎಷ್ಟು 31% ಡಿ ಎನ ಬೇಸಿಕ್ ಪೇಗೆ ಮಜ್ಜು ಮಾಡಿ ಸರ್ಕಾರ ಮಾಡಿದರೆ ಅಷ್ಟು ಮೊತ್ತವನ್ನು ಬಿ ಡಿ ಆಗಿ ಅದನ್ನು ಕನ್ಸಿಡರ್ ಮಾಡಿ 1/7/22ರಿಂದ 31/12/23ರವರೆಗೆ ಏನು ವ್ಯತ್ಯಾಸಗಳಿದೆ ಆ ವ್ಯತ್ಯಾಸವನ್ನು ಬಿ ಡಿ ಕನ್ಸಿಡರ್ ಮಾಡಿ ಅದಕ್ಕೆ ಬರಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಅದನ್ನು ನಾನು ಕೂಡ ಕೇಳ್ಕೊಳ್ತೇನೆ. ಅಷ್ಟು 31% ಏನು ಬಿ ಡಿ ಆಗುತ್ತೆ ಅದು 1/1/24ರಿಂದ ಏನು ಹೊಸ ವೇತನ ಶ್ರೇಣಿಗಳು ಬರ್ತವೆ ಆ ವೇತನ ಶ್ರೇಣಿಗಳು ಅದು ಮರ್ಜ್ ಆಗುತ್ತೆ. ಇದು ವಾಸ್ತವ ಸ್ಥಿತಿ. ಇದನ್ನು ಜಾರಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮಾಹಿತಿ ವರ್ಗವನ್ನು ಕೇಳ್ಕೊಳ್ತೇನೆ, ಒತ್ತಾಯ ಮಾಡ್ತೇನೆ. ಎರಡನೇ ವಿಷಯ, ಕೆಲವು ಹಲವಾರು ವಿಷಯಗಳು, ಗ್ರ್ಯಾಚ್ಯುಟಿ ಸರಿಯಾಗಿ ಪೇಮೆಂಟ್ ಆಗ್ತಾಯಿಲ್ಲ. ಗ್ರ್ಯಾಚ್ಯುಟಿ ಆ್ಯಕ್ಟ್ ಪ್ರಕಾರ ಇವತ್ತು ನಮ್ಮಲ್ಲಿ BMTCಲಿ ಹೆಚ್ಚಿಗೆ 1 ವರ್ಷದಿಂದ ಗ್ರ್ಯಾಚ್ಯುಟಿ ಕೊಟ್ಟಿಲ್ಲ. ಎಲ್ಲ ಕಡೆ ಉಳ್ಕೊಂಡಿದೆ, KSR ಉಳ್ಕೊಂಡಿದೆ, NW ಉಳ್ಕೊಂಡಿದೆ, KKRTC ಉಳ್ಕೊಂಡಿದೆ. ಗ್ರ್ಯಾಚ್ಯುಟಿನ ಕೊಡಬೇಕಾದದ್ದು ಕಾನೂನಿನ ಪ್ರಕಾರ 1 ತಿಂಗಳ ಒಳಗಾಗಿ ಅದನ್ನು ಅವರು ಪೇಮೆಂಟ್ ಮಾಡಬೇಕು ಅನ್ನೋದು ಕಾನೂನಿದೆ.
ಕೊಡದೆ ಹೋದರೆ ಇಷ್ಟು ಬಡ್ಡಿ ಕೊಡಬೇಕು ಅನ್ನೋ ಕೂಡ ಗ್ರ್ಯಾಚ್ಯುಟಿ ಆ್ಯಕ್ಟಲ್ಲಿದೆ, ರೆಗ್ಯುಲೇಷನ್ಸಲ್ಲಿದೆ. ನ್ಯಾಯಾಲಯ ಕೂಡ ಅದ್ರ ಬಗ್ಗೆ ಸಾಕಷ್ಟು ತೀರ್ಪುಗಳನ್ನು ಕೊಟ್ಟಿದೆ. ಆದರೂ ಕೂಡ ಇವತ್ತು ಯಾವುದೇ ಸಕಾರಣಗಳಿಂದನೇ ಇದು ಗ್ರ್ಯಾಚ್ಯುಟಿ ಹಿಡ್ಕೊಳ್ಳೋದು ಕಾನೂನಿಗೆ ವಿರುದ್ಧ. ಇದು ರಿಟೈರ್ ಆದಮೇಲೆ ನಮ್ಮಲ್ಲಿ ಪೆನ್ಷನ್ ಇಲ್ಲ. PF ಪೆನ್ಷನ್ ಎಷ್ಟೋ ಹೋದವರಿಗೆ ಕೆಲವು ಸಾವಿರ ಬರ್ಬೋದು, 2,000 ಬರ್ಬೋದು, 3,000 ಬರ್ಬೋದು. ಅದು ಬಿಟ್ಟು ನಮ್ಮಲ್ಲಿ ಸರ್ಕಾರದಂಥ ಪೆನ್ಷನ್ಸ್ಗೆ ನಮ್ಮಲ್ಲಿಲ್ಲ. ನಮ್ಮ ಕಾರ್ಮಿಕರು ನಂಬ್ಕೊಳ್ಬೇಕಾಗಿದ್ದಿದೆ ಗ್ರ್ಯಾಚ್ಯುಟಿ ಮೇಲೆ. ಅದು ಸೋಷಿಯಲ್ ಸ್ಕೀಮ್ಸ್ ಅಂತಲೇ ಅದು ಕರೆಯೋದು ನಮ್ಮ ಕಾನೂನಲ್ಲಿ. ಸಾಮಾಜಿಕ ಬದ್ಧತೆಯಾಗಿ ಕೊಡ್ತಕ್ಕಂಥ ಒಂದು ಸೌಲಭ್ಯ ಅದು. ಆ ಸಾಮಾಜಿಕ ಬದ್ಧತೆ ಕೊಡುವಂಥ ಸೌಲಭ್ಯವನ್ನು ಇವರು ತಡೆ ಹಿಡ್ಕೊಳ್ಳೋದಕ್ಕೆ ಏನು ಅಧಿಕಾರ ಇದೆ ಅವರಿಗೆ? ಅಧಿಕಾರವೇ ಇಲ್ಲ. ಅದನ್ನು ಕೂಡಲೇ ಅದನ್ನು ಪಾವತಿ ಮಾಡಬೇಕಾಗುತ್ತೆ. ಅದನ್ನು ಕೂಡ ನಾನು ಆಳ್ದವರೆಗೂ ಒತ್ತಾಯ ಮಾಡ್ತಾನೆ ಈ TV ಮೂಲಕ. ಕೂಡಲೇ ಯಾವ್ಯಾವುದು ಎಲ್ಲ 4 ನಿಗಮಗಳಲ್ಲಿ ಯಾರ್ಯಾರಿಗೆ ಗ್ರ್ಯಾಚ್ಯುಟಿ ಪಾವತಿ ಆಗಿಲ್ಲ, ಹಲವಾರು ತಿಂಗಳಿಂದ BMTCಯಲ್ಲಿ 1.5 ವರ್ಷಗಳಿಂದ ಪಾವತಿ ಆಗಿಲ್ಲ, ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಆಡಳಿತ ವರ್ಗವನ್ನು ನಾನು ಒತ್ತಾಯ ಮಾಡ್ತೇನೆ. ಹಲವಾರು ಸಮಸ್ಯೆ OT ಬಗ್ಗೆ ಇದೆ. ಫಾರಂ 4 ಹೆಚ್ಚಿಗೆ ಹೇಳಿದ್ರೆ ಫಾರಂ 4ಗಳನ್ನ ಯದ್ವಾ ತದ್ವಾ ಇವತ್ತು ರಚನೆ ಆಗ್ತಾ ಇದೆ. ಯಾವುದೋ ಒಂದು NPW ಆ್ಯಕ್ಟ್ ಪ್ರಕಾರ ಏನೊಂದು ಫಾರಂ 4ಗಳನ್ನು ಮಾಡಬೇಕಾಗಿತ್ತು, ಅದನ್ನು ಫಾರಂ 4ಗಳನ್ನು ಅವರು ರಚನೆ ಮಾಡ್ತಾ ಇಲ್ಲ. ಅದನ್ನು ಫಾರಂ 4ಗಳನ್ನ ಮತ್ತೆ MD ಆ್ಯಕ್ಟ್ ಪ್ರಕಾರ ಅದನ್ನು ರಚನೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಕೂತಿದ್ದೆ. ಕೂಡ ನಾವು ಕೂಡ ಜಂಟಿ ಕ್ರಿಯಾ ಸಮಿತಿ ಮಹಾಮಂಡಳಿಯಿಂದ ಒಂದು ವಾಲ್ಯೂಮ್ನಷ್ಟು ಒಂದು ದಪ್ಪ ವಾಲ್ಯೂಮ್ ಕೊಟ್ಟಿದ್ದೀವಿ ಅವರಿಗೆ, ಯಾವ ರೀತಿ ಫಾರಂ 4ಗಳನ್ನು ಮಾಡಬೇಕು ಅಂತೇಳಿ. 5 ಗಂಟೆ ಆದರೆ ಡ್ಯೂಟಿ 5 ಗಂಟೆ ಆದರೆ ಬರೀ ಫಾರಂ 4ನಲ್ಲಿ 4 ಗಂಟೆ ತೋರಿಸಿ 1 ಗಂಟೆ ಓಟಿಯನ್ನು ಇವರು ನುಂಗ್ಬಿಡ್ತಾರೆ. 8 ಗಂಟೆಗೆ ಜಾಸ್ತಿ ಕೆಲಸ ಮಾಡ್ತು ಅಂದರೆ 9 ಗಂಟೆ ಮಾಡ್ತಂದ್ರೆ 1 ಪ್ಲಸ್ 2 ಗಂಟೆ ಕಾಲ ಅವ್ರದ್ದು OT ಸಂಬಳವನ್ನು ಕೊಡಬೇಕಾಗುತ್ತೆ, ಕೊಡೋದಿಲ್ಲ. 8-10 ಗಂಟೆ ಕೆಲಸ ಆಯಿತು ಅಂದರೆ ಅದು ಬರೀ 3-4 ಗಂಟೆಗೆ ಇಳಿಸೋದು, ಫಾರಂ 4ಗಳನ್ನ ತಿದ್ದೋದು. ಜೊತೆಗೆ ಫಾರಂ 4ಗಳಲ್ಲಿ ನಿಲ್ದಾಣಗಳಲ್ಲಿ ಏನು ಅವರು ಬಸ್ಸು ನಿಂತು ಹೊರಡುತ್ತೆ ಆ ಸಮಯವನ್ನು ತೋರಿಸೋದಿಲ್ಲ. ಘಟಕದಿಂದ ನಿಲ್ದಾಣಕ್ಕೆ ಬರುವಂಥ ಸಮಯವನ್ನು ತೋರಿಸೋದಿಲ್ಲ. ಆಮೇಲೆ ಘಟಕಕ್ಕೆ ಬಂದಾಗ ಏನೇ ನಮ್ಮಲ್ಲಿ ಅವ್ರು ನಾವು ಘಟಕದಲ್ಲಿ 15 ನಿಮಿಷ ಕೊಡಬೇಕಾಗತ್ತೆ, ಅದನ್ನು ಅವರು ಇನ್ ಆ್ಯಂಡ್ ಔಟ್ ಏನು ಮಾಡ್ಬೇಕಾರೆ ಅದನ್ನು ಆ ಸಮಯವನ್ನು ಫಾರಂ 4ರಲ್ಲಿ ಅವರು ಸೇರಿಸೋದಿಲ್ಲ. ಒಂದು ಊರು ಇನ್ನೊಂದು ಊರಿಗೆ ಬಸ್ ಹೋಗ್ತಾ ಇರ್ತದೆ, 10 ನಿಲ್ದಾಣ ಇರ್ತವೆ. ಆ ನಿಲ್ದಾಣದಲ್ಲಿ ನಿಂತು ಹೊರಡುವ ಸಮಯವನ್ನು ನಿಮ್ಮ ಫಾರಂ 4ರಲ್ಲಿ ತೋರಿಸೋದಿಲ್ಲ. ಉದಾಹರಣೆಗೆ ಒಂದು ಬೆಂಗಳೂರು ಮೈಸೂರು ಅಂದರೆ ಬೆಂಗಳೂರು 10 ಗಂಟೆ ಬಿಡುತ್ತೆ, ಮೈಸೂರು 12 ಸೇರುತ್ತೆ ಅಷ್ಟೇ ತೋರಿಸಿದವರು. ಇಲ್ಲಿ ಫ್ರಮ್ ಟು ಮಧ್ಯೆಲ್ಲ 10 ಸ್ಟಾಪ್ಗಳಿರುತ್ತೆ, 10 ಸ್ಟಾಪ್ಗಳ ಬಗ್ಗೆ ಇವರು ಫಾರಂ 4 ತೋರಿಸ್ಬೇಕಲ್ಲ. ಅದನ್ನು ಅದು ಕಾನೂನು ತೋರಿಸಲೇಬೇಕಾದಂಥ ವಿಷಯ. ಅದು ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಅದು ಮೋಟಾರ್ ವೆಹಿಕಲ್ ಆ್ಯಕ್ಟ್ನ ಪ್ರಾವಿಷನ್ಸ್ ಕೂಡ ಅದು ವಿರೋಧ ಆಗುತ್ತೆ ಅದನ್ನು ತೋರಿಸದೆ ಹೋದರೆ. ಯಾವುದೋ ನಿಗದಿತ ಸ್ಥಳಗಳಿದೆ, ನಿಲ್ದಾಣ ಇದೆ, ಅದ್ರ ಬಗ್ಗೆ ತೋರಿಸ್ಬೇಕು ಅದನ್ನು. ಅದು ಕೂಡ ನಮಗೆ ಸಾಕಷ್ಟು ನಮ್ಮ ಕಾರ್ಮಿಕರಿಗೆ ಸಾಕಷ್ಟು ತೊಂದರೆಗಳು ಆಗ್ತಿರೋದು ಮಾತ್ರ ಅಲ್ಲ, ಕಷ್ಟಗಳಾಗ್ತಿರೋದು ಮಾತ್ರ ಅಲ್ಲ, ಅವರಿಗೆ ಆರ್ಥಿಕ ಸೌಲಭ್ಯ ಕೂಡ ಅವರು ಅದನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಜೊತೆಗೆ ದಿನನಿತ್ಯದ ಸಮಸ್ಯೆಗಳಂತೂ 100 ಇದೆ. ಯಾವುದೊಂದು ಗ್ರೀವೆನ್ಸ್ ಕಮಿಟಿಗಳು ಎಲ್ಲೂ ನಡೀತಾ ಇಲ್ಲ. ಇವತ್ತು ಡಿಪ್ಲೊಮ್ಯಾಟ್ಗಳನ್ನ ಮಾತಾಡ್ಸೋಕ್ಕೆ ಸಾಧ್ಯ ಇಲ್ಲ. DC ಅವರವ್ರದ್ದೇ ಅಧಿಕಾರ ಅಂತ ಹೇಳ್ತಾರೆ. ಇವತ್ತು ಯಾವುದೋ ಒಬ್ಬ ಕಾರ್ಮಿಕ ಆಗಲಿ, ಕಾರ್ಮಿಕ ಸಂಘಟನೆ ಆಗಲಿ, ಇವತ್ತು ಆಳ್ದವರ ಜೊತೆಗೆ ಒಂದು ಸೌಹಾರ್ದಯುತವಾದಂಥ ಒಂದು ಸಂಬಂಧ ಇವತ್ತು ಸಂಪೂರ್ಣವಾಗಿ ಇಲ್ಲವೇ ಇಲ್ಲ. ನಾವು ಪದೇ ಕೇಳ್ತಾ ಇರ್ತೀವಿ, ಅದೊಂದು ಇಂಡಸ್ಟ್ರಿ ರಿಲೇಷನ್ IR ಅಂತ ಏನು ಕರಿತೇವೆ, ಇಂಡಸ್ಟ್ರಿ ರಿಲೇಷನ್ಸ್ ಏನಿದೆ, ಕೈಗಾರಿಕಾ ಬಾಂಧವ್ಯ ಏನಿದೆ, ಕಾರ್ಮಿಕ ಮತ್ತು ಆಡಳಿತ ವರ್ಗದ ನಡುವೆ ಇರ್ತಕ್ಕಂಥ ಬಾಂಧವ್ಯ ಏನಿದೆ, ಅದು ಇವತ್ತು ಸಂಪೂರ್ಣವಾಗಿ ಕುಸಿತಾ ಇದೆ. ಅದು ಕುಸಿದು ಹೋದ ಪ್ರಗತಿ ಆಗ್ತಿದೆ. ಇವತ್ತು ಕಾರ್ಮಿಕರು ಇವತ್ತು ಹತಾಶೆಗೊಳ್ತಾ ಇದ್ದಾರೆ, ಆಕರ್ಷಗೊಳ್ತಾ ಇದ್ದಾರೆ, ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳನ್ನು ಮಾಡಬೇಕಾದ್ರೆ ಒಂದು ನಿರ್ದಿಷ್ಟವಾದಂಥ ನಿಲುವನ್ನು ಇವತ್ತು ಆಳ್ದವರು ತಗೊಳ್ಬೇಕಾಗತ್ತೆ. ಒಂದು ಗ್ರೀವೆನ್ಸ್ ಮೆಷಿನರಿ ಏನು ಕರೀತೇವೆ ಇಂಗ್ಲೀಷ್ನಲ್ಲಿ, ಆ ಗ್ರೀವೆನ್ಸ್ ಮೆಷಿನರಿಯನ್ನು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಕೂಡಲೇ ತರಬೇಕಾಗುತ್ತೆ. ಕಾರ್ಮಿಕ ಸಂಘಟನೆಗಳ ಜೊತೆ ಒಂದು ಸೌಹಾರ್ದಯುತವಾದಂಥ ಒಂದು ಒಂದು ಕಾಲವನ್ನು ಅದು ತರಬೇಕಾಗುತ್ತೆ ಅನ್ನೋ ಮಾತನ್ನು ಇಲ್ಲಿ ನಾನು ಹೇಳ್ತೇನೆ. ಹಲವಾರು ವಿಷಯಗಳಿದೆ ಕಾರ್ಮಿಕರು ಹೇಳಬೇಕಾದ್ರೆ. ದಿನನಿತ್ಯ ಸಮಸ್ಯೆ ಭ್ರಷ್ಟಾಚಾರದ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ಯಾವ ರೀತಿ ತಾಂಡವ ಆಡ್ತಾ ಇದೆ ಅಂತೇಳಿ. ಅದು ಕೂಡ ನಮ್ಮ ಸಾರಿಗೆ ಸಂಸ್ಥೆಗಳು ಅದು ಕೂಡ ನಿಲ್ಲಬೇಕಾಗುತ್ತೆ. ಅದನ್ನು ಕೂಡ ನಮ್ಮ ಮೈನ್ ಡೈರೆಕ್ಟರ್ಗಳನ್ನ ಚೇರ್ಮನ್ಗಳನ್ನ ಕೇಳ್ಕೊಳ್ತೇನೆ. ಅದನ್ನು ಸಾಕಷ್ಟು ಅದನ್ನು ತಡೆ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಕೂಡ ಆಡಳಿತ ವರ್ಗವನ್ನು ಒತ್ತಾಯ ಮಾಡ್ತೇನೆ. ಜೊತೆಗೆ ಇವತ್ತು ಹಲವಾರು ಸಮಸ್ಯೆಗಳು, ಇವತ್ತು ಕಾರ್ಮಿಕ ಸಮಸ್ಯೆಗಳು ಇವತ್ತು ನೀವು ಮುಟ್ಟಿರೋದನ್ನ ಅವಳು ಹೇಳ್ತಾ ಇರ್ತೇನೆ. ಯಾವಲ್ಲ ನಾನು ಕೂಡ ಯಾವುದೇ ಒಬ್ಬ ಸಾರಿಗೆ ನೌಕರನ್ನು ಮೈ ಮುಟ್ಟಿದ್ರೆ ಪಟ ಅಂತೇಳಿ 100 ಸಮಸ್ಯೆಗಳು ಕೆಳಗೆ ಉದುರ್ತವೆ ಅಂತೇಳಿ. ಹಾಗೆ ಇವತ್ತು ಕಾರ್ಮಿಕ, ಇವತ್ತು ಸಾರಿಗೆ ನೌಕರ ಇವತ್ತು ದಿನನಿತ್ಯ ವರ್ಷದ 360 ದಿನಗಳು, ತಿಂಗಳ 31 ದಿನಗಳು,
ದಿನದ 24 ಗಂಟೆಗಳು ಸತತವಾಗಿ ಚಳಿ ಮಳೆ ಗಾಳಿ ಅನ್ನೋದೇ ಯಾವತ್ತು, ಅಥವಾ ರೋಗ ರುಜಿನ ಅನ್ನೋದನ್ನೇ, ಅಥವಾ ನಮ್ಮ ಹಬ್ಬ ಹರಿದಿನ ಏನೇ ಇರಲಿ ಎಲ್ಲ ಬೇರೆ ಚಾರ್ಜಿಗಳು ಹಬ್ಬ ಮಾಡ್ತಿದ್ರೆ ನಾವು ಬಸ್ ಓಡಿಸ್ತಾ ಇರ್ತೀವಿ ರಾತ್ರಿ ಎಲ್ಲ ಕೂತ್ಕೊಂಡು. ಇಂಥ ನೌಕರರ ಸಮಸ್ಯೆಗಳ ಬಗ್ಗೆ ಆಳ್ತಿ ವರ್ಗ ಆದಷ್ಟು ಕಾಳಜಿಯನ್ನು ವಹಿಸ್ಬೇಕಾಗತ್ತೆ, ವಹಿಸಬೇಕು ಕೂಡ. ಇಲ್ಲವರೇನಾಗ್ತಂದ್ರೆ ಯಾವತ್ತೂ ತೃಪ್ತಿ ಇರುವಂಥ ಕಾರ್ಮಿಕ ಯಾವತ್ತೂ ಸಂಸ್ಥೆಗೆ ಆಸ್ತಿ ಅಂತೇಳಿ. ಯಾವ ಕಾರ್ಮಿಕ ತೃಪ್ತಿಯಿಂದ ಕೆಲಸ ಮಾಡ್ತಾನೆ, ಸಂತೋಷದಿಂದ ಕೆಲಸ ಮಾಡ್ತಾನೆ, ಅವನು ನಿಜಕ್ಕೂ ಇವತ್ತು ನಾವು ಸಾರಿಗೆ ಸಂಸ್ಥೆಯ ಒಂದೊಂದು ಆಸ್ತಿ ಅಂತ ನಮ್ಮ ಆಳ್ತ ವರ್ಗ ತಿಳ್ಕೊಬೇಕಾಗುತ್ತೆ, ಸರ್ಕಾರ ತಿಳ್ಕೊಬೇಕಾಗುತ್ತೆ. ಇಂಥ ನೌಕರರ ಬಗ್ಗೆ ಅವರ ಬೇಡಿಕೆಗಳಾಗಲಿ ಅಥವಾ ಸಮಸ್ಯೆಗಳ ಬಗ್ಗೆ ಆಗಲಿ ಕೂಡಲೇ ಅದನ್ನು ಪರಿಹಾರ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಸಾರಿಗೆ ಸಂಸ್ಥೆ ಅಧೋಗತಿಗೆ ಹೋಗುವಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ ನಾನು ಕೂಡ ಅಂದ್ಕೊಳ್ತೇನೆ. ಇವತ್ತು ಸಾರಿಗೆ ಸಂಸ್ಥೆ ಉಳಿವಿನ ಅಂಚಿನಲ್ಲಿ ಇದೆ ಇವತ್ತು. ಹಲವಾರು ಆ ವಿಷಯದ ಬಗ್ಗೆ ನಾನು ಮುಂದಿನ ಎಪಿಸೋಡ್ನಲ್ಲಿ ಮಾತಾಡ್ತೇನೆ. ಇವತ್ತು BMTC ಸದ್ಯದಲ್ಲಿ ಹೇಗೆ ಅದು ಖಾಸಗೀಕರಣಕ್ಕೆ ಹೋಗ್ತದೆ, ಇನ್ನು ಕೆಲವೇ ದಿನಗಳಲ್ಲಿ ಮತ್ತು KSRTCಯಲ್ಲಿ ಅಥವಾ NWL KK ಆಗಲಿ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರದ ಮತ್ತು ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಅವರ ರೀತಿ ರೂಪಗಳಿಂದ ಅಥವಾ ಅವರ ನೀತಿಗಳಿಂದ ಯಾವ ರೀತಿ ಇವತ್ತು ಮುಂದಿನ ದಿನಗಳಲ್ಲಿ ಖಾಸಗೀಕರಣದತ್ತ ಅವು ಜಾರಿಗೆ ಹೋಗುವಂತಹ ಸಂದರ್ಭಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಎಪಿಸೋಡ್ನಲ್ಲಿ ಅದನ್ನು ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ತರ್ತೇನೆ. ಈ ವಿಷಯದ ಬಗ್ಗೆ ಕಾರ್ಮಿಕರು ಭಾಳಷ್ಟು ಹೆಚ್ಚಿನ ಇರುಕು ಕೂಡ, ಅದರಲ್ಲೂ ಕೂಡ BMTC ಕಾರ್ಮಿಕರು ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ, ಹೆಚ್ಚು ಎಚ್ಚರಿಕೆಯನ್ನು ಕೂಡ ಇರಬೇಕಾಗುತ್ತೆ BMTC ವರ್ಕರ್ಗಳು. ಯಾಕಂದರೆ ಸದ್ಯದಲ್ಲೇ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗೋದು BMTC ಸಂಸ್ಥೆ. ಆ BMTC ನೌಕರರಿಗೆ ನಾನು ಪ್ರಾಮಾಣಿಕವಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ವಿಷಯಗಳ ಬಗ್ಗೆ ನಾವು ನಿಮಗೆ ತಿಳಿಸುವಂತಹ ಮಾಹಿತಿ ಆಗಲಿ ಅಥವಾ ಕರೆ ಆಗಲಿ ಅದಕ್ಕೆ ನೀವು ಸಾಕಷ್ಟು ಗಮನ ಕೊಡಿ, ಎಚ್ಚರದಿಂದಿರಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.